ಸ್ನೇಹಿತರೆ, ನನಗೆ ಬರುವಂತ ಕಮೆಂಟ್ಗಳಲ್ಲಿ ಹೆಚ್ಚಾಗಿ ವ್ಯೂವರ್ಸ್ ಕೇಳುವಂತ ಪ್ರಶ್ನೆ ಏನಂದ್ರೆ, ಮೇಡಮ್ ನಾವು ಎಲ್ಲಾ ಹಬ್ಬಗಳು ಪೂಜೆಗಳು ಮಾಡ್ತೀವಿ, ದೇವಸ್ಥಾನಗಳಿಗೆ ಹೋಗಿ ಬರ್ತೀವಿ, ಆದ್ರೂ ಕೂಡ ನಮ್ಮ ಕಷ್ಟಗಳು ಮಾತ್ರ ಹೋಗ್ತಾ ಇಲ್ಲ. ಇದಕ್ಕೆ ಏನಾದ್ರೂ ಸುಲಭವಾದ ಮಾರ್ಗ ಇದೆಯಾ ಅಂತ. ಸ್ನೇಹಿತರೆ, ಯಾವುದೇ ಕೆಲಸ ಆಗ್ಬೇಕು ಅಂದ್ರೂ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಸುಲಭವಾಗಿ ಬೇಗನೆ ಯಾವುದೂ ಕೂಡ ಆಗಲ್ಲ. ಆದ್ರೆ ಈ ವಿಡಿಯೋದಲ್ಲಿ ನಿಮ್ಮ ಎಂತ ಕಷ್ಟ ಆದ್ರೂ ಬಗೆಹರಿಯುವಂತ ಒಂದು ಉಪಾಯ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ಕಾರಣದಿಂದ ನಿಮ್ಮ ಕೋರಿಕೆ ನೆರವೇರ್ತಾ ಇಲ್ಲ ಅನ್ನೋದು ಕೂಡ ಹೇಳ್ತೀನಿ. ಏನು ಮಾಡಿದ್ರೂ ಕಷ್ಟಗಳು ಹೋಗ್ತಾ ಇಲ್ಲ ಅನ್ನೋರು ಇದನ್ನ ಒಂದು ಸಾರಿ ಮಾಡಿ ನೋಡಿ, ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಕೂಡ ಹೊರಟೋಗುತ್ತೆ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಕೆಲವರಿಗೆ ಒಂದು ಪೂಜೆ ಮಾಡಿದಾಗ ಫಲ ಸಿಗುತ್ತೆ, ಕೆಲವರಿಗೆ ಒಂದು ವ್ರತ ಮಾಡಿದ್ರೆ ಫಲ ಸಿಗುತ್ತೆ, ಕೆಲವರಿಗೆ ಏನೇ ಮಾಡಿದ್ರೂ ಕೂಡ ಫಲ ಸಿಗಲ್ಲ. ಇದಕ್ಕೆ ಕಾರಣ ಏನು ಅಂತ ನೀವೇ ಕೂತ್ಕೊಂಡೊಂದು 10 ನಿಮಿಷ ಯೋಚನೆ ಮಾಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಏನು ಮಾಡಿದ್ರೂ ಕೂಡ ಫಲ ಸಿಗುತ್ತಿಲ್ಲ ಅನ್ನುವಂಥವ್ರು ಈ 5 ತಪ್ಪುಗಳಲ್ಲಿ ಒಂದು ತಪ್ಪನ್ನ ಖಂಡಿತ ಮಾಡಿರ್ತೀರಿ. ಇದರಲ್ಲಿ ಮೊದಲನೇದು, ನೀವು ಮಾಡಿರುವಂತ ಪೂಜೆ ಅಥವಾ ವ್ರತವನ್ನ ಶ್ರದ್ಧೆಯಿಂದ ಮಾಡಿರಲ್ಲ. ನಾನು ಎಷ್ಟು ದಿನ ಈ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಎಷ್ಟು ದಿನ ಮಾಡಿದ್ರೆ ನನ್ನ ಕೋರಿಕೆ ಈಡೇರುತ್ತೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದು ವ್ಯಾಪಾರ ಆಗುತ್ತೆ ಹೊರತು ಇದರಲ್ಲಿ ಭಕ್ತಿ ಕಾಣಿಸ್ತಾ ಇಲ್ಲ. ನಾನು ಎಷ್ಟು ದಿನ ಮಾಡಿದ್ರೆ ನನ್ನ ಕೋರಿಕೆ ಈಡೇರುತ್ತೆ ಅಂತ ನೀವು ಲೆಕ್ಕ ಹಾಕೊಂಡು ಮಾಡಿದ್ರೆ ಖಂಡಿತ ನಿಮ್ಮ ಕೋರಿಕೆ ಈ ಜನ್ಮಕ್ಕೆ ಈಡೇರಲ್ಲ. ನೀವು ಯಾವ ರೀತಿ ಪೂಜೆ ಅಥವಾ ವ್ರತ ಶುರು ಮಾಡಬೇಕು ಅಂದ್ರೆ, ದೇವರ ದೃಷ್ಟಿ ನನ್ನ ಮೇಲೆ ಬೀಳ್ಬೇಕು, ದೇವರ ಪ್ರೀತಿ ನನಗೆ ಸಿಗಬೇಕು ಅಂತ ಅನ್ಕೊಂಡು ವ್ರತ ಅಥವಾ ಪೂಜೆನ ಶುರು ಮಾಡಿ. ದೇವರ ದೃಷ್ಟಿ ನಮ್ಮ ಮೇಲೆ ಬಿದ್ರೆ ಒಂದು ಕ್ಷಣದಲ್ಲೇ ನಮ್ಮ ಎಲ್ಲಾ ಕೋರಿಕೆಗಳು ಕೂಡ ಈಡೇರುತ್ತೆ. ಇನ್ನು ಎರಡನೇ ವಿಷಯ ಏನಂದ್ರೆ, ಇತ್ತೀಚೆಗೆ ಜನರು ಮೂಢನಂಬಿಕೆಗಳ ಹಿಂದೆ ತುಂಬಾನೇ ಬಿದ್ದಿದ್ದಾರೆ. ದೇವರಿಗೆ ಮುತ್ತಿನ ಹಾರ ಹಾಕಿ ಅಂದ್ರೆ ಬಿಳಿ ಮುತ್ತ, ಕೆಂಪು ಮುತ್ತ, ಹಳದಿ ಮುತ್ತ ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ದೇವರಿಗೆ ಕೆಂಪು ಬಣ್ಣದ ಹೂವು ಸಮರ್ಪಿಸಿ ಅಂದ್ರೆ ಕೆಂಪು ಗುಲಾಬಿನ ಅಥವಾ ಕೆಂಪು ದಾಸವಾಳನ ಅಂತ ಕೇಳ್ತಾರೆ. ಆರತಿ ಕೊಡಿ ಅಂದ್ರೆ ಕರ್ಪೂರದಿಂದ ಆರತಿ ಕೊಡ್ಬೇಕಾ, ದೀಪದಿಂದ ಆರತಿ ಕೊಡ್ಬೇಕಾ ಅಂತ ಕೇಳ್ತಾರೆ. ಸ್ನೇಹಿತರೆ, ದಯವಿಟ್ಟು ನೀವು ದೇವರ ಮೇಲೆ ಮಾತ್ರ ದೃಷ್ಟಿ ಇಡಿ. ಇಂಥ ಮೂಢನಂಬಿಕೆಗಳ ಹಿಂದೆ ಹೋಗ್ಬೇಡಿ. ನಾವು ಮೂಢನಂಬಿಕೆಗಳ ಹಿಂದೆ ಹೋಗ್ತಾ ಹೋಗ್ತಾ ಭಗವಂತನಿಗೆ ದೂರ ಆಗ್ತಾ ಇದೀವಿ ಅನ್ನೋದನ್ನ ಮರಿಬೇಡಿ. ಹಾಗಂತ ಯಾವುದೇ ನಿಯಮ ನಿಷ್ಠೆ ಇಲ್ಲದೆ ಪೂಜೆ ಮಾಡೋಕೆ ಹೋಗ್ಬಾರ್ದು. ಶಾಸ್ತ್ರಗಳ ಪ್ರಕಾರ ಕೆಲವು ನಿಯಮಗಳನ್ನ ನಾವು ಫಾಲೋ ಮಾಡ್ಬೇಕು. ಅದು ಯಾವುದು ಅಂತ ಕೂಡ ನಾನು ಪ್ರತಿ ವಿಡಿಯೋದಲ್ಲಿ ದೇವರ ಪೂಜೆ ಅಥವಾ ವ್ರತದ ಬಗ್ಗೆ ಹೇಳುವಾಗ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಅದನ್ನ ನೀವು ಫಾಲೋ ಮಾಡಿ ಪೂಜೆ ಅಥವಾ ವ್ರತ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ನು ಮೂರನೇ ವಿಷಯ ಏನಂದ್ರೆ, ನೀವು ಎಷ್ಟು ಶ್ರದ್ಧೆಯಿಂದ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನೀವು ಅಂಥದ್ದೇ ಒಂದು ದೊಡ್ಡ ತಪ್ಪು ಮಾಡಿದೀರಾ ಅಂತ. ಉದಾಹರಣೆಗೆ, ನೀವು ಒಬ್ಬರ ಸಂಸಾರನ ಹಾಳು ಮಾಡಿರ್ತೀರಾ ಅನ್ಕೊಳ್ಳಿ. ಕೆಲವು ದಿನಗಳು ಅಥವಾ ವರ್ಷಗಳ ನಂತರನೋ ನಿಮ್ಮ ಸಂಸಾರ ಹಾಳಾಗುತ್ತೆ ಅಥವಾ ನಿಮ್ಮ ಮಕ್ಕಳ ಸಂಸಾರ ಹಾಳಾಗುತ್ತೆ. ಕಷ್ಟ ನಿಮ್ಮ ಬುಡಕ್ಕೆ ಬಂದಾಗ ಮಾತ್ರ ನೀವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಸಂಸಾರದ ಬಗ್ಗೆನೋ ಅಥವಾ ನಿಮ್ಮ ಮಕ್ಕಳ ಸಂಸಾರ ಸರಿ ಹೋಗ್ಬೇಕು ಅಂತಾನೋ ಪೂಜೆ ವ್ರತ ಶುರು ಮಾಡ್ತೀರಾ. ಆದ್ರೆ ನೀವು ಹಾಳು ಮಾಡಿರೋಂತ ಸಂಸಾರನ ಮರ್ತೋಗಿರ್ತೀರ. ಇದು ಬರೀ ಒಂದು ಉದಾಹರಣೆಗೆ ಕೊಟ್ಟೆ ಅಷ್ಟೇ. ನೀವು ಒಬ್ಬರಿಗೆ ಹಣ ಮೋಸ ಮಾಡಿರ್ತೀರ, ಆದ್ರೆ ನಿಮಗ್ ಯಾರಾದ್ರೂ ಹಣ ಮೋಸ ಮಾಡಿದಾಗ ನೀವು ದೇವ್ರ ಹತ್ರ ನಿಮ್ಮ ಕಷ್ಟನ ಹೇಳ್ಕೋತೀರ. ಇಂಥ ಸಮಯದಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ನೀವೆಷ್ಟೇ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೂ ಕೂಡ ಫಲ ಸಿಗಲ್ಲ. ನೀವು ಮಾಡಿರೋ ತಪ್ಪಿಗೆ ಪರಿಹಾರ ಮಾಡ್ಕೋಬೇಕು ಅಥವಾ ನಿಮ್ಮಿಂದ ಮೋಸ ಹೋಗಿರೋರ ಹತ್ರ ನೀವು ಕ್ಷಮೆ ಕೇಳ್ಬೇಕು. ಆಗಲೇ ನಿಮ್ಮ ಪಾಪ ಹೋಗುತ್ತೆ, ನಿಮ್ಮ ಕೋರಿಕೆಗಳು ಈಡೇರುತ್ತೆ. ಕೆಲವರು ಹೇಳ್ತಾರೆ, ನಾವು ಎಷ್ಟೋ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ, ಮಕ್ಕಳು ಆಗಿಲ್ಲ ಅಂತ. ಇತ್ತೀಚಿನ ದಿನಗಳಲ್ಲಿ ಮದುವೆಯಾದ ಕೆಲವು ವರ್ಷಗಳವರೆಗೂ
ಮಗು ಬೇಡ ಎಂಜಾಯ್ ಮಾಡ್ಬೇಕು ಅಂತ ಇರೋ ಬರೋ ಪ್ರಿಕಾಷನ್ಸ್ ಎಲ್ಲ ತಗೋತಾರೆ. ಇವ್ರಿಗೆ ಮಕ್ಕಳು ಬೇಕು ಅಂದಾಗ ಅದು ಆಗಲ್ಲ. ದೇವ್ರು ಕೊಟ್ಟಾಗ ನೀವು ತಗೊಂಡಿಲ್ಲ, ನೀವು ಬೇಕು ಅಂದಾಗ ದೇವ್ರು ಕೊಡಲ್ಲ. ಮಕ್ಕಳಾದ್ಮೇಲೆ ಎಂಜಾಯ್ಮೆಂಟ್ ಇರಲ್ಲ ಅನ್ನೋದೆಲ್ಲ ಬರೀ ಸುಳ್ಳು. ಮಕ್ಕಳು ಇದ್ರೇನೆ ಚಂದ. 4ನೇ ವಿಷಯ ಏನಂದ್ರೆ, ಕೆಲವೊಮ್ಮೆ ನೀವು ಏನೋ ಒಂದು ಕೋರಿಕೆಯನ್ನ ದೇವ್ರ ಹತ್ರ ಕೇಳಿರ್ತೀರಿ. ನೀವು ತುಂಬಾ ಶ್ರದ್ಧಾ ಭಕ್ತಿಯಿಂದ ಪೂಜೆ ವ್ರತ ಕೂಡ ಮಾಡಿರ್ತೀರಿ. ನೀವು ತಿಳಿದು ಯಾವ ಪಾಪ ಕೂಡ ಮಾಡಿರಲ್ಲ, ಆದ್ರೂ ಕೂಡ ನಿಮ್ಮ ಕೋರಿಕೆ ಈಡೇರಲ್ಲ. ಇದಕ್ಕೆ ಕಾರಣ ಏನಂದ್ರೆ, ನಿಮ್ಮ ಕೋರಿಕೆಯಿಂದ ಫ್ಯೂಚರ್ ನಲ್ಲಿ ನಿಮಗೆ ಯಾವುದೋ ಒಂದು ದೊಡ್ಡ ಅಪಾಯ ಸಂಭವಿಸುತ್ತೆ ಅಥವಾ ಕೆಟ್ಟದ್ದು ನಡೆಯುತ್ತೆ ಅಂತ ಅರ್ಥ. ಈಗ ಭವಿಷ್ಯತ್ತಿನಲ್ಲಿ ಏನು ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ, ಆದ್ರೆ ದೇವ್ರಿಗೆ ಗೊತ್ತಿರುತ್ತೆ. ಈಗ ನೀವು ಒಂದು ವ್ಯಕ್ತಿನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರ. ಅದಕ್ಕೆ ಎಷ್ಟೋ ಪೂಜೆಗಳು ವ್ರತಗಳು ನೀವು ಮಾಡಿರ್ತೀರ. ಆದ್ರೆ ದೊಡ್ಡವರು ಬೇರೆ ವ್ಯಕ್ತಿ ಜೊತೆ ನಿಮ್ಮ ಮದುವೆ ಮಾಡ್ತಾರೆ. ನೀವು ಏನ್ ಅನ್ಕೋತೀರಾ ಅಂದ್ರೆ, ದೇವ್ರು ನನಗೆ ಮೋಸ ಮಾಡ್ಬಿಟ್ಟ, ನಾನು ಎಷ್ಟೋ ಭಕ್ತಿಯಿಂದ ಏನೇನೋ ಮಾಡಿದೆ, ಆದ್ರೂ ಕೂಡ ನಾನು ಇಷ್ಟಪಟ್ಟಂತ ವ್ಯಕ್ತಿ ಜೊತೆ ನನ್ನ ಮದುವೆ ಆಗಿಲ್ಲ ಅಂತ ದೇವರನ್ನ ನಿಂದಿಸೋಕೆ ಶುರು ಮಾಡ್ತೀರಾ. ಆದ್ರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಕೆಟ್ಟವರಾಗಿರ್ಬೋದು. ಅವ್ರಿಗೂ ನಿಮಗೂ ಜೀವನದಲ್ಲಿ ಹೊಂದಾಣಿಕೆ ಇಲ್ಲದೆ ನೀವು ಕಷ್ಟಪಡೋ ಸಾಧ್ಯತೆ ಇರ್ಬೋದು, ಅಥವಾ ಅವರು ಅಲ್ಪಾಯುಷಿಗಳು ಆಗಿರ್ಬೋದು, ಅಥವಾ ದೀರ್ಘಕಾಲ ನೀವಿಬ್ರು ಒಟ್ಟಿಗೆ ಬಾಳೋಕೆ ಆಗದೆ ಇರ್ಬೋದು. ಇವೆಲ್ಲ ಕೂಡ ದೇವ್ರಿಗೆ ಗೊತ್ತಿರುತ್ತೆ, ಆದ್ರೆ ನಿಮಗ್ ಗೊತ್ತಿರಲ್ಲ. ನಿಮಗೆ ಕೇವಲ ಅವ್ರ ಜೊತೆ ಮದುವೆ ಆಗಿಲ್ಲ ಅನ್ನೋದು ಮಾತ್ರನೇ ಗೊತ್ತಿರುತ್ತೆ. ನೀವು ಪೂಜೆ ವ್ರತ ಮಾಡಿರೋಂತ ಪುಣ್ಯ ಸುಮ್ನೆ ಮಾತ್ರ ವ್ಯರ್ಥ ಆಗಲ್ಲ. ಹಾಗಾಗಿ ದೇವ್ರು ನನಗೆ ಯಾವುದು ಒಳ್ಳೇದು ಅದನ್ನೇ ಮಾಡಿದಾನೆ ಅಂತ ಅನ್ಕೊಂಡ್ರೆ ಒಳ್ಳೇದು. 5ನೇ ವಿಷಯ ಏನಂದ್ರೆ, ಅನ್ರಿಯಲಿಸ್ಟಿಕ್ ಕೋರಿಕೆಗಳನ್ನ ಬೇಡಿ ಪೂಜೆ ವ್ರತ ಮಾಡಿದ್ರೆ ಅದು ಸಕ್ಸಸ್ ಆಗಲ್ಲ. ಉದಾಹರಣೆಗೆ, ನನಗೆ ನಿಧಿ ಸಿಗಬೇಕು ಅಂತ ವ್ರತ ಮಾಡಿದ್ರೆ ನಿಧಿ ಸಿಗಲ್ಲ. ಒಂದು ಚೆನ್ನಾಗಿರೋ ಕುಟುಂಬ ಹಾಳಾಗ್ಲಿ ಅಂತ ನಾನು ದೇವರನ್ನ ಬೇಡ್ಕೊಂಡ್ರೆ ಆ ಕುಟುಂಬ ಹಾಳಾಗಲ್ಲ. ಒಬ್ಬ ವ್ಯಕ್ತಿ ಸಾಯ್ಲಿ ಅಂತ ದೇವರನ್ನ ಕೇಳ್ಕೊಂಡ್ರೆ ದೇವ್ರ ವ್ಯಕ್ತಿನ ಸಾಯಿಸಲ್ಲ. ಇದೆಲ್ಲ ದೇವ್ರು ಮಾಡುವಂತ ಕೆಲ್ಸ ಅಲ್ಲ, ದೆವ್ವ ಮಾಡುವಂತ ಕೆಲ್ಸಗಳು. ಇವತ್ತು ಮಳೆ ಬರ್ಲಿ, ನಾನ್ ಸ್ಕೂಲಿಗೆ ಹೋಗೋದು ತಪ್ಪುತ್ತೆ ಅನ್ಕೊಂಡ್ರೆ ಮಳೆ ಬರಲ್ಲ. ಒಬ್ರ ಮನೆ ಬಿದ್ದೋಗ್ಲಿ, ಒಬ್ರ ಬೆಳೆ ಹಾಳಾಗೋಗ್ಲಿ ಅನ್ಕೊಂಡ್ರೆ ಅದು ಹಾಳಾಗಲ್ಲ. ನೀವು ಕೇಳೋ ಕೋರಿಕೆಯಲ್ಲಿ ನ್ಯಾಯ ಇರ್ಬೇಕು, ಹಾಗೆ ನಿಮ್ಮ ಕೋರಿಕೆ ಕೂಡ ರಿಯಲಿಸ್ಟಿಕ್ ಆಗಿರ್ಬೇಕು. ಈಗ ನಿಮ್ಮ ಮಗುಗೆ ಹುಷಾರಿಲ್ಲ ಅಂದ್ರೆ ಆಗ ನೀವು ದೇವರನ್ನ ಬೇಡ್ಕೊಳ್ಳಿ, ಹುಷಾರಾಗುತ್ತೆ. ನೀವು ನ್ಯಾಯವಾಗಿ ಕೆಲಸ ಮಾಡಿ ಪ್ರಮೋಷನ್ ಬರ್ಲಿಲ್ಲ ಅಂದಾಗ ದೇವ್ರನ್ನ ಕೇಳ್ಕೊಳ್ಳಿ, ಬರುತ್ತೆ. ನೀವು ಕಷ್ಟಪಟ್ಟು ಕೆಲಸ ಹುಡುಕಿ ಇಂಟರ್ವ್ಯೂನಲ್ಲಿ ಫೇಲ್ ಆಗ್ತಾ ಇದ್ರೆ ದೇವ್ರನ್ನ ಬೇಡ್ಕೊಳ್ಳಿ, ಕೆಲಸ ಸಿಗುತ್ತೆ. ಹೀಗೆ ನ್ಯಾಯವಾದ ಕೋರಿಕೆಗಳನ್ನ ಕೇಳಿದ್ರೆ ಖಂಡಿತ ದೇವ್ರು ನೆರವೇರಿಸ್ತಾರೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಪೂರ್ವ ಜನ್ಮದ ಕರ್ಮ ಅನ್ನೋದು ಜನ್ಮ ಜನ್ಮಗಳಿಂದ ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತಾನೆ ಇರುತ್ತೆ. ನಾವು ಪ್ರತಿ ಸಾರಿ ಪೂಜೆ ವ್ರತ ಹೋಮ ಮುಂತಾದವುಗಳನ್ನ ಮಾಡಿದಾಗ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ, ದೇವಸ್ಥಾನಗಳಿಗೆ ಹೋದಾಗ, ದೀಪಾರಾಧನೆ ಮಾಡಿದಾಗ, ಒಬ್ಬರಿಗೆ ಒಳ್ಳೇದು ಮಾಡಿದಾಗ, ಅನ್ನದಾನ ವಸ್ತ್ರದಾನ ಮುಂತಾದ ನಮ್ಮ ಕೈಯಲ್ಲಾದ ದಾನಗಳನ್ನ ಮಾಡಿದಾಗ, ಒಬ್ಬರ ಕಣ್ಣೀರು ಒರೆಸಿ ಅವರ ಕಷ್ಟಕ್ಕೆ ನೆರವಾದಾಗ ನಮ್ಮ ಪಾಪಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನೀವು ಅನ್ಕೋಬಹುದು, ನಾನು ಇಷ್ಟೊಂದು ಪುಣ್ಯ ಮಾಡಿದ್ದೀನಿ, ಆದ್ರೂ ಕೂಡ ಯಾಕೆ ಜೀವನದಲ್ಲಿ ಸುಖ ನೆಮ್ಮದಿ ಇಲ್ಲ, ನನ್ನ ಕೋರಿಕೆಗಳು ಈಡೇರ್ತಾ ಇಲ್ಲ ಅಂತ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ, ನಿಮ್ಮ ಪುಣ್ಯದ ಖಾತೆ ಓಪನ್ ಆಗೋದೇ ನಿಮ್ಮ ಪಾಪದ ಅಕೌಂಟ್ ಕ್ಲೋಸ್ ಆದ್ಮೇಲೆ. ನೀವು ಮಾಡೋ ಒಂದೊಂದು ಪುಣ್ಯ ನಿಮ್ಮ ಒಂದೊಂದು ಪಾಪನ ಕಡಿಮೆ ಮಾಡ್ತಾ ಹೋಗುತ್ತೆ. ನಿಮ್ಮ ಪಾಪಗಳೆಲ್ಲ ಪೂರ್ತಿಯಾಗಿ ಹೊರಟು ಹೋದ ಮೇಲೆ ಮಾತ್ರನೇ ಪುಣ್ಯದ ಅಕೌಂಟ್ ಓಪನ್ ಆಗುತ್ತೆ. ಆಗಲೇ ನಿಮ್ಮ ಕೋರಿಕೆಗಳು ಕೂಡ ಸುಲಭವಾಗಿ ಈಡೇರುತ್ತೆ. ಸುಖ ಸಂತೋಷದ ಜೀವನ ಸಿಗುತ್ತೆ. ಮುಂದಿನ ಜನ್ಮ ಕೂಡ ಚೆನ್ನಾಗಿರುತ್ತೆ. ದೇವರ ನಿಂದನೆಯಷ್ಟು ದೊಡ್ಡ ಪಾಪ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕಾರಣ ಏನೇ ಆಗಿರ್ಲಿ, ದೇವರನ್ನ ಮಾತ್ರ ನಿಂದಿಸೋಕೆ ಹೋಗ್ಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.